ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು 90s ಕಿಚನ್. ನಾವಿವತ್ತು ಒಂದು ಸಾಂಬಾರು, ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುವಂಥ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಏನದು ಅಂತಂದರೆ ಮೊಳಕೆ ಹುರುಳಿಕಾಳು ಸಾರು. ಇದು ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಸಿಂಪಲ್ ಐಟಮ್ಸ್ ಬೇಕು, ಜಾಸ್ತಿ ಐಟಮ್ಸ್ ಬೇಕು ಅಂತೇನಿಲ್ಲ. ಆ್ಯಂಡ್ ಇದು ಸ್ವಲ್ಪ ಮಸಾಲೆ ಕೂಡ ಕಮ್ಮಿ ಇರುತ್ತೆ. ನಾನು ಸ್ವಲ್ಪ ಕಾಳುಗಳನ್ನ ತೆಗೆದು ನೆನೆಸಿಟ್ಕೊಂಡಿದ್ದೀನಿ. ಏನೇನು ಕಾಳು ಅಂತ ನೋಡೋದಾದರೆ ಹಲಸುಂಡೆ ಕಾಳು, ಕಡಲೆಕಾಳು, ತೊಗರಿಕಾಳು, ಹುರುಳಿಕಾಳು, ಇದಿಷ್ಟು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿಸಿ ಇಟ್ಟಿದ್ದೀನಿ. ಆ್ಯಂಡ್ ಮತ್ತು ಅದನ್ನು ನೀರಲ್ಲಿ ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಇವಾಗ ಒಂದು ಕಡೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಕಾಯಿ, 2 ಮೀಡಿಯಮ್ ಸೈಜ್ ಟೊಮೆಟೊ, ಸ್ವಲ್ಪ ಕರಿಬೇವು, 1/2 ಟೇಬಲ್ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಅರಿಶಿನ, 4-5 ಎಳಕು ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಕೊತ್ತಂಬರಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ, 1 ಕಪ್ಪಷ್ಟು ಸಾಂಬಾರು ಪೌಡರ್. ನೀವು ಯಾವ್ದು ಯೂಸ್ ಮಾಡ್ತೀರಾ, ಖಾರ ಹೇಗಿದೆ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಬೌಲಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಎತ್ತಿಟ್ಕೊಂಡಿದ್ದಂಥ ಕರಿಬೇವನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಕೆಂಪಾಳ ಫ್ರೈ ಮಾಡ್ಕೊಳ್ಳಿ. ಅದು ನೀಟಾಗಿ ಫ್ರೈ ಆಗಬೇಕು, ಅದು ಹಸಿ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಇರಬಾರ್ದು ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಅದು ಕೂಡ ಅರಿಶಿನದ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಈ ಕಾಳೆಲ್ಲ ಫ್ರೈ ಆಗ್ತಾಯಿರಲಿ. ಅಷ್ಟೊತ್ತಿಗೆ ನಾವು ಸ್ವಲ್ಪ ಮಸಾಲೆ ರುಬ್ಕೊಂಡು ಬರೋಣ. ಮಸಾಲೆ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಗಸಗಸೆ, ಸ್ವಲ್ಪ ಕೊತ್ತಂಬರಿ, ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕಾಯಿ ಮತ್ತು 2 ಟೊಮೊಟೊ, ಸ್ವಲ್ಪ ಈರುಳ್ಳಿ, ಇದಿಷ್ಟೂ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾಗುತ್ತೆ. ಇವಾಗ ಕಾಳೆಲ್ಲ ನೀಟಾಗಿ ಬಂದಿದೆ. ಈ ಕಾಳಿಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಮಸಾಲೆಗೆ 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಆಲೂಗಡ್ಡೆ ಬದನೆಕಾಯಿ ಕೂಡ ನೀಟಾಗಿ ಫ್ರೈ ಆಗಿದೆ. ಇವಾಗ ಈ ಫ್ರೈ ಆಗಿರೋ ಕಾಳಿಗೆ ಮತ್ತು ಆಲೂಗಡ್ಡೆ ಬದನೆಕಾಯಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು 1 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಬಿಕಾಸ್ ಕಾಳೆಲ್ಲ ನೀಟಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ 1 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಇವಾಗ ನಾನು ಇದನ್ನು 1 ಕಪ್ಪಿಗೆ ಸರ್ವ್ ಮಾಡ್ಕೊತೀನಿ. ನೋಡ್ತಿದ್ರಲ್ಲ, ಮೊಳಕೆ ಹುರುಳಿಕಾಳು ಸಾರು ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.